ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಪೂರ್ವ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಕನ್ನಡ ವ್ಲಾಗ್ಸ್. ಗಾಯ್ಸ್, ಇನ್ನು ನಮ್ಮೂರ ಹಬ್ಬ ಇತ್ತಲ್ವಾ, ಆ ಜಾತ್ರೆಲಿ ನಾನು ಏನೇನು ಪರ್ಚೇಸ್ ಮಾಡಿದೆ, ನನಗೆ ಯಾವ ಥರ ಮೋಸ ಆಯಿತು ಅದೆಲ್ಲ ಈಗ ತೋರಿಸ್ತೀನಿ ನಿಮಗೆ ಒಂದೊಂದೇ. ಬನ್ನಿ, ಫಸ್ಟು ಮೋಸ ಆಗಿರೋ ಐಟಮಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ ಗಾಯ್ಸ್, ಇದೊಂದು ಕ್ಲಾಕ್ ತೊಗೊಂಡೆ. ಇದು 1500 ಏನೋ ಅಂದರು ಅವರು. ನಾನು ಕಮ್ಮಿ ಮಾಡಿ ಹಂಗೋ ಹಿಂಗೋ ಮಾಡಿ 600 700 ಕೊಟ್ಟೆ. ಇದಕ್ಕೆ ಕೊಟ್ಟರೆ ಅಲ್ಲಿ ಶೆಲ್ ಹಾಕಿ ತೋರಿಸಿ ನನಗೆ ಅಂತ ನಾನು ಕೇಳಿದೆ. ಇಲ್ಲ ಮೇಡಮ್, ಶೆಲ್ ಇಲ್ಲ, ಬಟ್ ಕ್ಲೀನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ನನಗೆ. ನಾನು ಚೆನ್ನಾಗೈತಲ್ಲ, ಇನ್ನು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ತೊಗೊಬಿಟ್ಟೆ. ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟೆ. ಮನೆಗೆ ಬಂದು ಹೊಸ ಶೆಲ್ ಹಾಕಿದೆ, ಬಟ್ ಏನೂ ವರ್ಕ್ ಆಗ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನೋಡಿ ಯಾವ ಥರ ಮೋಸ ಮಾಡೋರು ಇರ್ತಾರೆ. ನೋಡಿ, ವರ್ಕೇ ಆಗ್ತಿಲ್ಲ. 3 ಡೇಸ್ ಆಯ್ತು ತೊಗೊಂಡು ಹಂಗೆ ಇಟ್ಟಿದ್ದೀನಿ. ಇನ್ನು ಮನೇಲಿ ನಿಂತೋಗಿರೋ ಕ್ಲಾಕ್ ಕೂಡ ಹಾಕ್ಬಾರ್ದು ಅಂತಾರಲ್ಲ, ಅದಕ್ಕೆ ಇದನ್ನ ರಿಪೇರಿಗೆ ಕೊಡಬೇಕೀಗ. ಆಮೇಲೆ ಇದ್ರ ಜೊತೆಗೇ ಇನ್ನೊಂದು ಜಿಂಕೆದು ಮುಖವಾಡ ತೊಗೊಂಡೆ. ಅದು ಚೆನ್ನಾಗಿದೆ. ಅದು 300 ಏನೋ ಕೊಟ್ಟೆ ಅದಕ್ಕೆ. ಅದು ಓಕೆ, ಅದು ಚೆನ್ನಾಗಿದೆ. ನಾನು ಆಲ್ರೆಡಿ ವಾಲಿಗೆ ಫಿಕ್ಸ್ ಮಾಡಿದ್ದೀನಿ. ಅದು ಸೈಡಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇನ್ನು ಫ್ಯಾನ್ ತೊಗೊಂಡೆ. ಈ ಫ್ಯಾನ್ ನೋಡಿ, ಇದಕ್ಕೆ ಇದು ಕೊಟ್ಟಿದ್ದಾರೆ, USB ಕೇಬಲ್ಲು ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಚಾರ್ಜಿಂಗ್ ಫ್ಯಾನ್ ಇದು. ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಚಾರ್ಜ್ಗೆ. ಇದು ಸ್ಟ್ಯಾಂಡು. ಇನ್ನು ಇದು 300 ರುಪೀಸ್ ಅಂದರು. ನಾನು 250 ಏನೋ ಕೊಟ್ಟು ತೊಗೊಂಡೆ. ಇದು ಗೈಸ್, ಇದೇನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಆಮೇಲೆ ಚಾರ್ಜ್ ಹಾಕಿದ್ರೆ ವರ್ಕ್ ಆಗ್ತಾಯಿತ್ತು. ಇವಾಗ ತುಂಬ ಸ್ಪೀಡಾಗಿ ವರ್ಕ್ ಆಗ್ತಿತ್ತು. ಆ್ಯಕ್ಚುಲಿ ನಾನು ಚಾರ್ಜ್ ಕಮ್ಮಿ ಆಗಿದೆ ಅಂತ ನೋಡಿದ್ರೆ, ಚಾರ್ಜ್ ಹಾಕಿದ್ರೂ ಕೂಡ ಸೇಮ್ ಏನಿಲ್ಲ, ಅಷ್ಟೇ ಕಮ್ಮಿ ಆಗೋಯ್ತು ಸ್ಪೀಡ್. ಇದ್ರದ್ದು ಅಷ್ಟು ಗಾಳಿನೇ ಬರ್ತಿಲ್ಲ. ಅಲ್ಲಿ ತೊಗೊಳ್ಬೇಕಾದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು ಗಾಳಿ. ಚೆನ್ನಾಗೈತೆ ಅಂತ ತೊಗೊಂಬಿಟ್ಟೆ. ಸೊ ಇದನ್ನು ಮೋಸ ಆಯಿತು ನನಗೆ. ಇನ್ನೇನೇನು ತೊಗೊಂಡೆ ಅಂದರೆ, ಇದೊಂದು 2 ಐಟಮ್ಸ್ 3 ಐಟಮ್ಸ್ ಆಯಿತು. ಇನ್ನು ಇದು ಮನೆಗೆ ಕ್ಲಿಪ್ಸ್ ತೊಗೊಂಡೆ. ಇದು 100 ರುಪೀಸು. ಇದು ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು, ಕಲರಾಗಿತ್ತು ಅಂತೇಳ್ಬಿಟ್ಟು ತೊಗೊಂಡೆ. ಇನ್ನು ಜೆಸ್ಸಿ ಫ್ಲವರ್ ವಾಸ್ ತೊಗೊಂಡೆ. 100 ರುಪೀಸ್ಗೆ 2 ಪೀಸಸ್ಸು. ಓಕೆ, ಇದನ್ನು ಮತ್ತು ಅಲೆಕ್ಸಾ ನೋಡಿ, ಇದೊಂದು ಐರನ್ ಇದು ಒಗ್ಗರಣೆ ಹಾಕಕ್ಕೆ ತೊಗೊಂಡೆ. ಇದು 300 ಏನೋ ಅಂದರು. 250 ಏನೋ ಕೊಟ್ಟೆ ನಾನು ಇದಕ್ಕೆ ಕೂಡ. ಇದನ್ನ ಯೂಸ್ ಮಾಡಿಲ್ಲ. ಒಂದು ಸಲ ವೀಡಿಯೋ ಮಾಡಿದ್ಮೇಲೆ ಯೂಸ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇನ್ನು ಇದೊಂದು ಪ್ಯಾನ್ ತೊಗೊಂಡೆ, 100 ರುಪೀಸು. ಓಕೆ, ಇದನ್ನು ಚೆನ್ನಾಗಿದೆ. ಇನ್ನು ನೀವು ಎಲ್ಲನ ಜಾತ್ರೆಯಲ್ಲಿ ಏನಾರ ತೊಗೊಬೇಕು ಅಂತಿದ್ದೀರಾ ಅಂದರೆ, ಏನೇ ಐಟಮ್ ಆಗಲಿ ಫಸ್ಟ್ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ನಂತರ ಮೋಸ ಹೋಗಬೇಡಿ. ಆಮೇಲೆ ನಮ್ಮ ಚಿನ್ನಿ ಒಂದು ಸ್ವಲ್ಪ ಆಟ ಸಾಮಾನು ತೊಗೊಂಡ್ಲು, ಮಾಸ್ಕು, ಮತ್ತು ಇದು ಬರುತ್ತಲ್ಲ, ಏನಂತಾರದು ಲೈಟ್ಸ್ ಬರುತ್ತಲ್ಲ ಇಲ್ಲಿ ಕೊಂಬುದು, ಅದನ್ನು ತೊಗೊಂಡ್ಲು. ಮತ್ತು ಇನ್ನೊಂದೇನೋ ಲೈಟ್ ಬರೋದು ಆಟ ಸಾಮಾನು ತೊಗೊಂಡ್ಲು. ಆಮೇಲೆ ನಾನು ಆ್ಯಕ್ಚುಲಿ ನಮ್ಮ ವೀಡಿಯೋ ಎಲ್ಲ ಹಬ್ಬದೆಲ್ಲ ಎಡಿಟ್ ಮಾಡಿ ಅಪ್ಲೈ ಮಾಡಿದ್ದೆ. ಏನಾಯಿತು ಏನೋ ಗೊತ್ತಿಲ್ಲ, ವೀಡಿಯೋಗೆ ಕಾಪಿರೈಟ್ ಇಶ್ಯೂ ಬಂದ್ಬಿಡ್ತು. ಇವಾಗ 900 ರೀಚ್ ಆಗಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು. ಇನ್ನೆಲ್ಲಿ ಡಿಲೀಟ್ ಆಗೋಗ್ಬಿಡುತ್ತೋ ಚಾನಲ್ ಅಂತೇಳ್ಬಿಟ್ಟು ನಾನು ವೀಡಿಯೋನ ಡಿಲೀಟ್ ಮಾಡಿದೆ. ನೋಡ್ತೀನಿ ಅದೇನಕ್ಕೋಸ್ಕರ ಆ ಥರ ಕಾಪಿರೈಟ್ ಬಂತು. ಮೋಸ್ಟ್ಲಿ ನಾನು ಆರ್ಕೆಸ್ಟ್ರಾ ವೀಡಿಯೋ ಹಾಕಿದ್ದೆ ವಿತ್ ಸಾಂಗು, ಅದಕ್ಕೆ ನನಗೆ ಕಾಪಿರೈಟ್ ಬಂತೇನೋ ಗೊತ್ತಿಲ್ಲ. ಬಟ್ ತುಂಬ ಬೇಜಾರಾಯಿತು. ತುಂಬ ಕಷ್ಟಪಟ್ಟೆಲ್ಲ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಫಸ್ಟ್ ಅಪ್ಲೋಡ್ ಮಾಡಿದೆ, ಕಾಪಿರೈಟ್ ಬಂತು. ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಸೆಕೆಂಡ್ ಟೈಮ್ ಡಿಲೀಟ್ ಮಾಡಿ ತಿರ್ಗಾ ಅಪ್ಲೋಡ್ ಮಾಡಿದೆ, ತಿರ್ಗಾ ಕಾಪಿರೈಟ್ ಬಂತು. ಸೊ ಅದಕ್ಕೆ ಅದನ್ನೂ ಡಿಲೀಟ್ ಮಾಡಿಬಿಟ್ಟೆ. ನೋಡ್ತೀನಿ, ಆದರೆ ಅದೇನು ಇಶ್ಯೂ ಅಂತ ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಜಾತ್ರೆಯಲ್ಲಿ ಇಷ್ಟೆಲ್ಲ ತೊಗೊಂಡೆ. ನೋಡಿ, ಈ ಥರ ಮೋಸ ಹೋಗಿದ್ದೀನಿ ನಾನು. ನೀವು ಮೋಸ ಹೋಗೋಕ್ಕೆ ಹೋಗಬೇಡಿ. ಇನ್ನು ತಿರ್ಗಾ ನೆನ್ನೆ ದೀಪ ಆಯಿತು. ಅನ್ಫಾರ್ಚುನೇಟ್ಲಿ ದೀಪ ಈ ಸಲ ನಾನು ಎತ್ತಕ್ಕಾಗಿಲ್ಲ ಸಮ್ ರೀಸನ್ಸಿಂದ.
ಆದರೆ ಅದೆಲ್ಲ ಶೂಟ್ ಮಾಡಿದ್ದೀನಿ, ಅದನ್ನು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ. ಎಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೂರ ದೀಪ ಹೊತ್ಕೊಂಬರ್ತಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ದೇವರು. ನಾನು ವಿತ್ ಸೌಂಡ್ ಹಾಕಬೇಕು ಅಂತಿದ್ದೆ, ಬಟ್ ಕಾಪಿ ರೈಟ್ ಇಶ್ಯೂ ಬಂದುಬಿಡುತ್ತೆ ಅಂತ ಭಯಕ್ಕೆ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಷ್ಟು ಜನ ಇಟ್ಕೊಂಡಿದ್ರು ತಮಟೆ ಸೌಂಡ್ಗೆ ಹೆಂಗೂ ಕುಣಿತಾಯಿತ್ತು ದೇವರು, ಅಂದರೆ ಆ ಥರ ಕುಣಿತಾಯಿತ್ತು. ಇದು ಎಷ್ಟು ಜನ ನಂಬ್ತೀರಾ ನಂಬಲ್ವೋ ಗೊತ್ತಿಲ್ಲ, ಬಟ್ ಲೈವಲ್ಲಿ ನೋಡೋದಕ್ಕೆ ಮಾತ್ರ ತುಂಬ ಒಂಥರ ಗೂಸ್ ಬಂದಂಗೆ ಆಗುತ್ತೆ ನೋಡಿ. ಎಷ್ಟು ಜನ ಇಟ್ಕೊಂಡಿದ್ದಾರೆ, ಆದ್ರೂ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಗೊತ್ತಾ ದೇವರು ನೋಡಿ. ಇನ್ನು ಈ ಸಲ ಅನ್ಫಾರ್ಚುನೇಟ್ಲಿ ನಾನು ಎತ್ತಕ್ಕಾಗಿಲ್ಲ. ತುಂಬ ಆಸೆ ಇಟ್ಕೊಂಡಿದ್ದೆ, ಆಸೆ ಇಟ್ಕೊಂಡಿದ್ದ ರೀಸನ್ಗೇನೋ ಈ ಸಲ ಎತ್ತಕ್ಕಾಗಿಲ್ಲ. ನೋಡ್ಬೋದು ನೀವು ಯಾವ ಥರ ದೇವರು ಯಾವ ಥರ ಆಡ್ತಿದ್ದಾರೆ ಅಂತ. ಇನ್ನು ತಮಟೆ ಸೌಂಡ್ ಕೇಳ್ತಾ ಇದ್ದರೆ ಹೆಂಗೆ ಆಡ್ತಿದ್ದಾರೆ ಗೊತ್ತಾ ದೇವರು ನೋಡಿ ನೀವು. ನಾನು ತಮಟೆ ಸೌಂಡ್ ಹಾಕಿದ್ದಿದ್ರೆ ಚೆನ್ನಾಗಿತ್ತು, ಬಟ್ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಆಲ್ರೆಡಿ ಹಾಕ್ಬಿಟ್ಟು ಒಂದು ಸಲ ಕಾಪಿರೈಟ್ ಇಶ್ಯೂ ಬಂತು, ಸೊ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ. ಇನ್ನು ನೋಡಿ ನೀವು ಯಾವ ಥರ ಇದೆ ಅಂತ. ಇವ್ರು ತಿರ್ಗಾ ಹಾರ್ಕೊಂಬಂದ್ಲು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಲೆಕ್ಸಾ ಬಾ, ನೋಡ್ತಾ ಇರಿ. ಯಾವಾಗೂ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನನಗೆ 900 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು. ಹೀಗೆ ಇರಲಿ ನಿಮ್ಮ ಸಪೋರ್ಟು. ಎಸ್, ಥ್ಯಾಂಕ್ ಯು.